ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋಲಿ ನಾವು ವಾಟ್ ಇಫ್ ಸೀಸನ್ 3ಯ 6ನೇ ಎಪಿಸೋಡ್ ಆದಂತಹ ವಾಟ್ ಇಫ್ 1872 ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ಸ್ವಲ್ಪ ಜನ ಒಂದು ಪಾಳು ಬಿದ್ದಿರೋ ಮನೆಯಲ್ಲಿ ಇರೋ ಗಂಟೆಗೆ 10 ಸಲ ಶೂಟ್ ಮಾಡಿ ಯಾರಿಗೋ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಶಾಂಗ್ಚಿ ಬರ್ತಾನೆ. ಬಂದವನೇ ಯಾರಾದರೂ ನನ್ನ ಕರೆದ್ರ ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲಿದ್ದ ಒಬ್ಬ ವ್ಯಕ್ತಿ, ಅವನೇ ಜಾನ್ ವಾಕರ್, ಇಲ್ಲಿಗೆ ಬಂದಿರೋದೇ ನೀನು ಮಾಡೋ ಕೊನೆ ಮಿಸ್ಟೇಕ್ ಅಂತ ಹೇಳ್ತಾನೆ. ಆವಾಗ ಶಾಂಗ್ಚಿ ಕೇಟ್ ಬಿಷಪ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಶಾಂಗ್ಚಿ ಅವನ ಆ್ಯಕ್ಟ್ನ ತೆಗೆದು ಮೇಲೆ ಎಸೆದು ಎಲ್ರಿಗೂ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಈ ಯೂನಿವರ್ಸಲ್ಲಿ ಕೇಟ್ ಆ್ಯರೋಸ್ನ ಬಿಟ್ಟು ಗನ್ ಹಿಡ್ಕೊಂಡು ಎಲ್ರಿಗೂ ಶೂಟ್ ಮಾಡ್ತಾ ಇರ್ತಾಳೆ. ಮೇಲೆ ಎಸೆದಿದ್ದ ಹೆಡ್ ಕೆಳಗೆ ಬೀಳೋ ಅಷ್ಟರಲ್ಲಿ ಎಲ್ರಿಗೂ ಹೊಡೆದು ಕೆಳಗೆ ಬೀಳಿಸ್ತಾರೆ. ಒಬ್ಬ ಗನ್ ತಗೊಳ್ಳೋಕ್ಕೆ ಬರ್ತಾನೆ. ಆವಾಗ ಶಾಂಗ್ಚಿ ಹುಡ್ ಯಾವ ಕಡೆ ಹೋಗ್ತಿದ್ದಾನೆ ಅಂತ ಕೇಳ್ತಾನೆ. ಅವನು ಪಾಯಿಂಟ್ ಪೆಗಾಸಸ್ ಕಡೆ ಹೋಗ್ತಿದ್ದಾನೆ, ನೀವೇನು ಟೆನ್ಷನ್ ತಗೋಬೇಡಿ, ಅವನು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾನೆ ಅಂತ ರೂಮರ್ ಇದೆ ಅಂತ ಹೇಳ್ತಾನೆ. ಆದರೂ ಶಾಂಗ್ಚಿ ಕೇಟ್ ಇಬ್ಬರು ಕುದುರೆ ಏರಿ ವುಡ್ನ ಹುಡುಕ್ತಾ ಹೋಗ್ತಾರೆ. ಆವಾಗ ವಾಚರ್, ಎಷ್ಟೊಂದು ರಿಯಾಲಿಟೀಸ್ ಇದ್ದರೂ ಎಲ್ಲ ಯೂನಿವರ್ಸಲ್ಲೂ ಕಾನ್ಸ್ಟೆಂಟ್ ಆಗಿರೋದು ಅಂದರೆ ಅನ್ಯಾಯ. ಅದು ಶಾಂಗ್ಚಿ ಯೂನಿವರ್ಸಲ್ಲೂ ಇತ್ತು. ಶೂ ಶೈಲಿಂಗ್ ಅವರ ಅಪ್ಪನ ನೆರಳಿಂದ ದೂರ ಹೋಗೋಕ್ಕೆ US ಗೆ ಮೈಗ್ರೇಟ್ ಆದ್ಲು. ಆದರೆ ಹುಡ್ ಅನ್ನೋ ಕ್ರಿಮಿನಲ್ ಇಂದಾಗಿ US ಅಲ್ಲಿ ಎಲ್ಲರೂ ಇಮಿಗ್ರೆಂಟ್ಸ್ನ ಟಾರ್ಗೆಟ್ ಮಾಡಿದ್ರು. ಇದು ಗೊತ್ತಾಗಿ ಶೂ ಶೈಲಿಂಗ್ ಒಬ್ಳೆ ಹುಡ್ ವಿರುದ್ಧ ಫೈಟ್ ಮಾಡೋಕೆ ಶುರು ಮಾಡಿದ್ಲು. ಆದರೆ ಹುಡ್ ಶೂ ಶೈಲಿಂಗ್ ಮತ್ತೆ ಅವಳ ನೇಬರ್ಸ್ನ ಹಾಸ್ಟೇಜ್ ಆಗಿ ತಗೊಂಡ. ಅವ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ, ಶಾಂಗ್ಚಿ ಒಬ್ಬನ್ನ ಬಿಟ್ಟು. ಅವನು ಅವನ ತಂಗಿ ನಾವು ಕೇಟ್ ಬಿಷಪ್ ಜೊತೆ ಸೇರಿ ಹುಡ್ಕೋಕೆ ಶುರು ಮಾಡ್ದ. ಕೇಟ್ ಬಿಷಪ್ಗೆ ಹುಡ್ ಮೇಲೆ ಮೊದಲೇ ದ್ವೇಷ ಇತ್ತು ಅಂತ ವಾಚರ್ ಹೇಳ್ತಾನೆ. ಇಬ್ರು ಜಾನ್ ವಾಕರ್ ಹೇಳಿದ್ದ ಪ್ಲೇಸ್ಗೆ ಬರ್ತಾರೆ. ಅಷ್ಟರಲ್ಲಿ ವುಡ್ ಆ ಪ್ಲೇಸಲ್ಲಿರೋ ಎಲ್ಲರನ್ನೂ ಎತ್ಕೊಂಡು ಹೋಗಿರ್ತಾನೆ. ಶಾಂಗ್ಚಿ, ಈ ಸಲನೂ ನಾವು ಲೇಟಾಗಿ ಬಂದ್ವಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಒಬ್ಬ ಹುಡುಗ ಬರ್ತಾನೆ. ಆ ಹುಡುಗನಿಂದ ಗೊತ್ತಾಗುತ್ತೆ ವುಡ್ ಒಂದು ಟ್ರೈನಲ್ಲಿ ಬಂದು ಅಲ್ಲಿರೋ ಜನಗಳನ್ನು ಕಿಡ್ನಾಪ್ ಮಾಡಿರೋದು ಅಂತ. ಆದರೆ ಅಲ್ಲಿ ಯಾವುದೇ ಟ್ರೈನ್ ಟ್ರ್ಯಾಕ್ಸ್ ಇರಲ್ಲ. ಆದರೆ ಆ ಹುಡುಗ ನನ್ನ ನಂಬಿ ಆ ಟ್ರೈನ್ ವ್ಯಾಲಿ ಕಡೆ ಹೋಗೋದನ್ನ ನಾನು ನೋಡಿದೆ ಅಂತ ಹೇಳ್ತಾನೆ. ಆವಾಗ ಕೇಟ್ ಬಿಷಪ್ಗೆ ಆ ಹುಡುಗ ಹೇಳಿದ ದಾರಿಯಲ್ಲಿ ಒಂದು ರೀತಿ ಮಾರ್ಕ್ಸ್ ಕಾಣುತ್ತೆ. ಅದು ವ್ಯಾಲಿ ಕಡೆ ಹೋಗಿರೋ ರೀತಿ ಇರುತ್ತೆ. ಅದಕ್ಕೆ ಅವರು ಅಡ್ಡ ದಾರಿಲಿ ಹೋಗಿ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಟ್ರೈನ್ ಬರೋ ದಾರಿನ ಕಾಯ್ತಾ ಇರ್ತಾರೆ. ಆ ಚಿಕ್ಕ ಹುಡುಗ ಕೂಡ ಅವ್ರ ಜೊತೆ ಇರ್ತಾನೆ. ಅವನು ಅವರ ಅಪ್ಪನ ಹುಡುಕ್ತಾ ಶಾಂಗ್ಚಿ ಜೊತೆ ಬರ್ತಾನೆ. ಕಡೆಗೂ ಅವರಿಗೆ ಟ್ರೈನ್ ಬರೋದು ಕಾಣಿಸುತ್ತೆ. ಎಲ್ಲರೂ ಆ ಟ್ರೈನ್ ಹತ್ರ ಹೋಗ್ತಾರೆ. ಟ್ರೈನ್ ಕೆಳಗೆ ಬ್ಲೂ ಕಲರ್ ಇರೋದನ್ನ ಶಾಂಗ್ಚಿ ನೋಡ್ತಾನೆ. ಕುದುರೆ ಬಿಟ್ಟು ಎಲ್ಲರೂ ಟ್ರೈನ್ ಒಳಗೆ ಹೋಗ್ತಾರೆ. ಮುಂದೆ ಪ್ರಪಾತ ಇರುತ್ತೆ. ಎಲ್ಲರೂ ಟ್ರೈನ್ ಒಳಗೆ ಬೀಳುತ್ತೆ ಅಂದ್ಕೊಂಡಿರ್ತಾರೆ. ಆದರೆ ಟ್ರೈನ್ ಪ್ರಪಾತನ ಹಾರಿಕೊಂಡು ದಾಟಿ ಮುಂದೆ ಹೋಗುತ್ತೆ. ಎಲ್ಲರೂ ಒಳಗೆ ಹೋಗ್ತಾರೆ. ಆವಾಗ ಗೊತ್ತಾಗುತ್ತೆ ವುಡ್ ಸ್ಟಾರ್ಕ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಟ್ರೈನ್ ಟ್ರ್ಯಾಕ್ ಇಲ್ಲದೆ ಮೂವ್ ಆಗೋ ರೀತಿ ಮಾಡಿದ್ದಾನೆ ಅಂತ. ಮುಂದಿನ ಬೋಗಿಗೆ ಹೋದಾಗ ಅಲ್ಲಿ ಗನ್ ಬಾಂಬ್ಸ್ ಎಲ್ಲ ಇರುತ್ತೆ. ಇನ್ನು ಮುಂದೆ ಹೋದಾಗ ವುಡ್ ಕಿಡ್ನಾಪ್ ಮಾಡಿರೋ ಎಲ್ಲ ಜನಗಳು ಇರ್ತಾರೆ. ಎಲ್ಲರೂ ಸ್ಟ್ಯಾಚ್ಯೂ ಥರ ಕೂತಿರ್ತಾರೆ. ಆವಾಗ ಕೇಟ್ ಇವ್ರನ್ನೆಲ್ಲ ಯೂಸ್ ಮಾಡಿಕೊಂಡು ವೆಸ್ಟ್ನ ನಾಶ ಮಾಡೋಕ್ಕೆ ವುಡ್ ಪ್ಲಾನ್ ಮಾಡಿದ್ದಾನೆ ಅನಿಸುತ್ತೆ ಅಂತ ಹೇಳ್ತಾಳೆ. ಇನ್ನು ಮುಂದೆ ಹೋದಾಗ ಒಬ್ಬ ವ್ಯಕ್ತಿ ರೌಡಿಗಳ ಜೊತೆ ಇರ್ತಾನೆ. ಅವನ ಹೆಸರು ಸನ್ನಿ ಬರ್ಚ್ ಅಂತ. ಅವನು ವುಡ್ ಮಾಡೋಕ್ಕೆ ಹೊರಟಿರೋ ಕೆಲಸಕ್ಕೆ ಇನ್ವೆಸ್ಟರ್ ಅಂತೆ. ಶಾಂಗ್ಚಿ ಹಿಂದೆ ಇಬ್ರು ಗನ್ ಹಿಡ್ಕೊಂಡು ನಿಂತಿರ್ತಾರೆ. ಶಾಂಗ್ಚಿ ಚಿಕ್ಕ ಹುಡುಗನಿಗೆ ಚೈನೀಸಲ್ಲಿ ಏನೋ ಹೇಳ್ತಾನೆ. ಆ ಹುಡುಗ ಅಲ್ಲಿರೋ ಇಬ್ರಿಗೂ ಹೊಡೆದು ಹಿಂದೆ ಓಡೋಗ್ತಾನೆ. ಶಾಂಗ್ಚಿ ಹ್ಯಾಟ್ ತೆಗಿಯೋಕೆ ಹೋಗ್ತಾನೆ. ಆವಾಗ ಸನ್ನಿ ಬರ್ಚ್, ಹ್ಯಾಟ್ ಎಲ್ಲ ತೆಗಿಬೇಡ, ವುಡ್ ಕೂಡ ನೀನು ನೋಡ್ಬೇಕಂತೆ ಅಂತ ಹೇಳಿ ಅವ್ರನ್ನ ಮುಂದೆ ಕರ್ಕೊಂಡು ಹೋಗ್ತಾನೆ. ಹಿಂದೆ ಓಡೋಗಿದ್ದು ಹುಡುಗನ್ನ ಕೊಲ್ಲೋಕೆ ಇಬ್ಬರನ್ನ ಸನ್ನಿ ಬರ್ಚ್ ಕಳಿಸ್ತಾನೆ. ಅವರು ಹೋಗಿ ಆ ಹುಡುಗನ್ನ ಹಿಡ್ಕೊಂಡು ಕೆಳಗೆ ಬಿಸಾಕೋಕೆ ಹೋಗ್ತಾರೆ. ಆದರೆ ಇದನ್ನ ನೋಡ್ತಿದ್ದ ವಾಚರ್ ಅವನ ಪವರಿಂದ ಆ ಇಬ್ರು ಕೆಳಗೆ ಬೀಳಿಸಿ ಆ ಹುಡುಗನ್ನ ಕಾಪಾಡ್ತಾನೆ. ಈ ಕಡೆ ಟ್ರೈನ್ ಒಂದು ಮನೆ ಹತ್ರ ಬರುತ್ತೆ. ಅಲ್ಲಿ ಸನ್ನಿ ಬರ್ಚ್ ಶಾಂಗ್ಚಿನ ಹುಡ್ ಹತ್ರ ಕರ್ಕೊಂಡು ಹೋಗ್ತಾನೆ. ಆದರೆ ಬಿಷಪ್ನ ಹುಡ್ನ ನೋಡೋಕೆ ಕರ್ಕೊಂಡು ಹೋಗಲ್ಲ, ಟ್ರೈನಲ್ಲೇ ಇರೋಕೆ ಹೇಳ್ತಾನೆ. ಶಾಂಗ್ಚಿ ಒಬ್ಬನೇ ಟ್ರೈನ್ ಇಳಿದು ಕೆಳಗೆ ಬರ್ತಾನೆ. ಹುಡ್ ಶಾಂಗ್ಚಿ ಮುಂದೆ ಪ್ರತ್ಯಕ್ಷ ಆಗಿ, ನೀನು ನಿನ್ನ ವರ್ತ್ನ ಪ್ರೂವ್ ಮಾಡ್ಕೊಂಡಿದ್ಯಾ, ನನ್ನ ಜೊತೆ ಸೇರ್ಕೋ, ಇಬ್ರು ಸೇರಿ ಈ ದೇಶ ನಮ್ಗೆ ಹೇಗೆ ಬೇಕೋ ಆ ರೀತಿ ಬದಲಾಯಿಸೋಣ ಅಂತ ಹೇಳ್ತಾನೆ. ಅದಕ್ಕೆ ಶಾಂಗ್ಚಿ, ನಿನ್ನ ಜೊತೆ ನಾನು ಯಾವತ್ತೂ ಸೇರಲ್ಲ, ನನ್ನ ತಂಗಿ ಎಲ್ಲಿದ್ದಾಳೆ ಹೇಳು ಅಂತ ಕೇಳ್ತಾನೆ. ಆವಾಗ ಹುಡ್, ನೀನು ನನ್ನ ಜೊತೆ ಸೇರಿದ್ರೆ ಮಾತ್ರ ನಿನ್ನ ತಂಗಿಗೆ ಏನಾಯಿತು ಅಂತ ಗೊತ್ತಾಗೋದು ಅಂತ ಹೇಳ್ತಾನೆ. ಅದಕ್ಕೆ ಶಾಂಗ್ಚಿ, ಹಾಗಾದರೆ ನಿಂಗೆ ಹೊಡೆದೇ ಬಾಯಿ ಬಿಡಿಸ್ತೀನಿ ಅಂತ ಹುಡ್ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಹುಡ್ ತುಂಬ ಸ್ಪೀಡ್ ಇರ್ತಾನೆ. ಶಾಂಗ್ಚಿಗೆ ಚೆನ್ನಾಗಿ ಹೊಡಿತಾನೆ. ಅದನ್ನ ಕೇಟ್ ನೋಡ್ತಾ ಇರ್ತಾಳೆ. ಟ್ರೈನ್ ಮೇಲೆ ವಾಚರ್ ಕಾಪಾಡಿದ್ದ ಆ ಚಿಕ್ಕ ಹುಡುಗ ಕೂಡ ನೋಡ್ತಾ ಇರ್ತಾನೆ. ಕಡೆಗೆ ಶಾಂಗ್ಚಿ ಹುಡ್ಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಆಮೇಲೆ ಹುಡ್ ಮಾಯ ಆಗಿಬಿಡ್ತಾನೆ. ಎಲ್ಲೆಲ್ಲಿಂದಾನೋ ಪ್ರತ್ಯಕ್ಷ ಆಗಿ ಶಾಂಗ್ಚಿಗೆ ಹೊಡಿತಾ ಇರ್ತಾನೆ. ಈ ಕಡೆ ಟ್ರೈನಲ್ಲಿ ಸನ್ನಿ ಬರ್ಚ್ ಅವನು ವಾಚಲ್ಲಿ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತಾನೆ. ಅದನ್ನ ಕೇಳಿಸ್ಕೊಂಡು ಕೇಟ್ ಹಿಪ್ನೋಟೈಸ್ ಆಗ್ತಾ ಇರ್ತಾಳೆ. ಹುಡ್ ಮಾಯ ಆಗಿ ನಡ್ಕೊಂಡು ಬರ್ತಿರೋದನ್ನ ನೀಟಾಗಿ ಶಾಂಗ್ಚಿ ನೋಡಿ ಅವನ ಹತ್ರ ಬಂದ ತಕ್ಷಣ ಕೈಯಿಂದ ಒಂದು ಪಂಚ್ ಮತ್ತೆ ಕಾಲಿಂದ ಅವನ ಮುಖಕ್ಕೆ ಒಂದು ಪಂಚ್ ಹೊಡಿತಾನೆ. ಅವನ ಮಾಸ್ಕ್ ಬಿಚ್ಕೊಳ್ಳುತ್ತೆ. ನೋಡಿದ್ರೆ ಅದು ಹುಡ್ ಅಲ್ಲ, ಶಾಂಗ್ಚಿ ತಂಗಿ ಶೂ ಶೈಲಿಂಗ್. ಆವಾಗ ಅವಳು, ಶಾಂಗ್ಚಿ, ಹುಡ್ನನ್ನು ಸಾಯಿಸೋಷ್ಟರಲ್ಲಿ ನಾನೇ ಹುಡ್ನ ಸಾಯಿಸಿ ಅವನ ಪವರ್ನ ತಗೊಂಡೆ, ನೀನು ನನ್ನ ಜೊತೆ ಜಾಯ್ನ್ ಆಗು, ಇಲ್ಲ ನನ್ನ ಜೊತೆ ಫೈಟ್ ಮಾಡಿ ಸಾಯಿ ಅಂತಾಳೆ. ಆಮೇಲೆ ಶಾಂಗ್ಚಿಗೆ ಹೊಡೆದು ಕೆಳಗೆ ಬೀಳಿಸ್ತಾಳೆ. ಈ ಕಡೆ ಟ್ರೈನಲ್ಲಿ ಸನ್ನಿ ಬರ್ಚ್ ಕೇಟ್ಗೆ, ನಿನ್ನ ಫ್ಯಾಮಿಲಿನ ಕೊಂದಿದ್ದು ಹುಡ್ ಅಲ್ಲ, ನಾನೇ ಕೊಂದಿದ್ದು, ನನಗೆ ನಿನ್ನ ಫ್ಯಾಮಿಲಿನ ಕೊಂದು ತುಂಬ ಖುಷಿಯಾಯಿತು, ನಿನ್ನ ಫ್ಯಾಮಿಲಿ ನಿನಗೋಸ್ಕರ ಬಡ್ಕೋತಾ ಇದ್ರು, ಆದರೆ ನೀನು ಬರಲೇ ಇಲ್ಲ, ಇವಾಗ ನಿಮ್ಮ ಅಮ್ಮನ ಗನ್ನಿಂದ ನಿನ್ನ ಕೊಲ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಶಾಂಗ್ಚಿ ಕೈಲೂ ಏನೂ ಮಾಡೋಕ್ಕೆ ಆಗ್ತಿರಲ್ಲ. ಆ ಕಡೆ ಕೇಟ್ ಬಿಷಪ್ ಕೈಲೂ ಏನೂ ಆಗ್ತಿರಲ್ಲ. ಆವಾಗ ಟ್ರೈನ್ ಮೇಲಿದ್ದ ಚಿಕ್ಕ ಹುಡುಗನಿಗೆ ಅಲ್ಲೇ ಕಟ್ಟಿದ್ದ ಒಂದು ಗಂಟೆ ಕಾಣಿಸುತ್ತೆ. ಅದನ್ನ ಹೋಗಿ ರಿಂಗ್ ಮಾಡ್ತಾನೆ. ಅದರಿಂದ ಹಿಪ್ನೋಟೈಸ್ ಆಗಿದ್ದವ್ರಿಗೆಲ್ಲ ಎಚ್ಚರ ಆಗುತ್ತೆ. ಕೇಟ್ ಸನ್ನಿಯಿಂದ ಗನ್ ಕಿತ್ಕೊಂಡು ಅಲ್ಲಿದ್ದ ಎಲ್ಲರಿಗೂ ಶೂಟ್ ಮಾಡಿ ಸಾಯಿಸ್ತಾಳೆ. ಆದರೆ ಸನ್ನಿನ ಮಾತ್ರ ಸಾಯಿಸಿದ್ರೆ ದಯೆ ತೋರಿಸಿದ ಹಾಗೆ ಆಗುತ್ತೆ. ಅವನು ಸಫರ್ ಮಾಡಬೇಕು ಅಂತ ಅವನ್ನ ಸಾಯಿಸದೇ ಬಿಡ್ತಾಳೆ. ಈ ಕಡೆ ಶಾಂಗ್ ಕೂಡ ಮೇಲೆ ಎದ್ದು ನಿಲ್ತಾನೆ. ಆದರೆ ಅವನು ಶೈಲಿಂಗ್ ವಿರುದ್ಧ ಫೈಟ್ ಮಾಡಲ್ಲ. ನನ್ನ ತಂಗಿ ಯಾವತ್ತೂ ನನ್ನ ಕೊಲ್ಲಲ್ಲ ಅಂತ ಹೇಳ್ತಾ ಅವಳ ಮುಂದೆ ಮಂಡಿಯೂರಿ ಕೂತ್ಕೊಳ್ತಾನೆ. ಆದರೆ ಟ್ರೈನಿಂದ ಈಚೆ ಬಂದ ಬಿಷಪ್
ಕೇಟ್ಗೆ ಹುಡ್ಡೆ ಶೂ ಶೈಲಿಂಗ್ ಅಂತ ಗೊತ್ತಿಲ್ಲದೆ ಅವಳಿಗೆ ಶೂಟ್ ಮಾಡ್ತಾಳೆ. ಶೈಲಿಂಗ್ ಸತ್ತೋಗ್ತಾಳೆ. ಆವಾಗ ಕೇಟ್ ಶಾಂಗ್ಚಿ ಹತ್ರ ಸಾರಿ ಕೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಶಾಂಗ್ಚಿ ಜೊತೆ ಇದ್ದ ಹುಡುಗ ಎಲ್ರಿಗೂ ಹುಡ್ ವರ್ಸಸ್ ಶಾಂಗ್ಚಿ ಕತೆ ಹೇಳ್ತಾ ಇರ್ತಾನೆ. ಯಾವುದೋ ಒಂದು ಕಡೆ ಬೆಲ್ ರಿಂಗ್ ಆಗೋದು ಕೇಳಿಸುತ್ತೆ. ಕೇಟ್ ಮತ್ತು ಶಾಂಗ್ಚಿ ಕುದುರೆ ಹತ್ತಿ ಬೆಲ್ ರಿಂಗ್ ಆಗಿದ್ದ ಕಡೆ ಹೋಗ್ತಾರೆ. ಅಲ್ಲಿಗೆ ಸೀನ್ ಕಟ್ಟಾಗಿ ನಮಗೆ ವಾಚರ್ನ ತೋರಿಸ್ತಾರೆ. ಆವಾಗ ವಾಚರ್ ಇನ್ನೊಂದು ಕತೆ ಒಳ್ಳೆ ರೀತಿಯಲ್ಲಿ ಮುಗೀತು ಅಂತ ಹೇಳ್ತಾನೆ. ಆವಾಗ ಅವನಿಂದೆ 3 ಜನ ವಾಚರ್ಸ್ ಬಂದು, ನೀನು ರಿಯಾಲಿಟಿ ಜೊತೆ ಇಂಟರ್ಫಿಯರ್ ಆದರೆ ಒಳ್ಳೆ ರೀತಿ ಮುಗಿದೆ, ಇನ್ನೇನಾಗುತ್ತೆ, ನೀನು ನಿನ್ನ ಭಾಷೆನ ಮುರಿದಿದ್ಯಾ, ಅದಕ್ಕೆ ನೀನು ಅದರ ಪರಿಣಾಮ ಎದುರಿಸಬೇಕು ಅಂತ ಅವನ ಮೇಲೆ ಅವ್ರ ಪವರ್ ಯೂಸ್ ಮಾಡ್ತಾರೆ. ಅಲ್ಲಿಗೆ ಎಪಿಸೋಡ್ 6 ಮುಗಿಯುತ್ತೆ. ಎಪಿಸೋಡ್ 7 ಜೊತೆ ನಾಳೆ ಸಿಗ್ತೀನಿ. ಜೈ ಕರ್ನಾಟಕ.